ನೀಡತಕ್ಕಂಥ ಈ ತತ್ವಚಿಂತನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಇಲ್ಲಿವರೆಗೆ ತಮ್ಮ ಅನುಭವ ಹಂಚಿಕೊಂಡಂಥ ಹಿರಣ್ಣನವರವರಿಗೂ, ಮಲ್ಕಾಜಿನವರಿಗೂ ಹಾಗೂ ಶಂಕರಣ್ಣವರಿಗೂ ಹಾಗೂ ರತ್ನಾಕರವರಿಗೂ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರೇ. ಪ್ರತಿಯೊಬ್ಬರಿಗೂ ಸುಖನ ಬೇಕಾಗೈತಿ. ಆ ಸುಖ ಎಲ್ಲೈತಿ ಅಂತ ತಿಳ್ಕೊಳ್ಳಾರ್ದ ಒದ್ದಾಡಾಗತ್ತೇವು ಅಂತ ಹೇಳಿದ್ರು. ಆ ಸುಖ ನನ್ನಲ್ಲಿ ಐತಿ ಅಂತ ಅನುಭವಗಳು ನಿಮ್ಮಲ್ಲೇ ಐತಿ ಅಂತ ಹೇಳ್ತಾರೆ. ಸುಖವಲ್ಲಿ ನಿನ್ನಲ್ಲಿ, ನಿನ್ನ ಬಿಟ್ಟ ಹೊರಗಿಲ್ಲ. ನಾವು ಎಂಥ ಸುಖವನ್ನು ಆರಿಸ್ಕೊಂತೇವೆ ಅಂದ್ರೆ ಅನಿತ್ಯವಾಗಿರೋದನ್ನ, ಬದಲಾವಣೆ ಆಗುವಂಥದ್ದನ್ನ ಅವಲಂಬನ ಆಗಿ ಅದ ಸುಖ ಅಂತ ತಿಳ್ಕೊಂಡ್ಬಿಟ್ಟೇವೆ. ಅದು ಸುಖ ಅಲ್ಲ. ಅದು ಸುಖ ಐತೆ ಅನ್ನೋದ್ರೊಳಗೆ ಅಂತಂದ್ರೆ ವಿಚಾರ ಮಾಡಿ ನೋಡಿದ್ರೆ ಯಾವುದಕ್ಕೆ ಸುಖ ಅನ್ಬೇಕು ಅಂದ್ರೆ ಜೋ ಸುಖ ನಿತ್ಯ ಪರಿಪೂರ್ಣ ಅಂತ ಯಾವಾಗಲೂ ಇರ್ಬೇಕದು. ಅಂತ ಸುಖ ಹೊರಗಿಲ್ಲ. ನಾವು ವಿಷಯಗಳನ್ನ ನೋಡಿ ವಿಷಯದಿಂದ ಸುಖ ಐತೆ ಅಂತ ನಾವು ತಿಳ್ಕೊಂಡೇವ. ಆದ್ರೆ ವಿಷಯದೊಳಗೆ ಸುಖ ಐತೆನೋ ಅಂತಂದ್ರೆ ಇಲ್ಲ. ಅದಕ್ಕೆ ಆ ವಿಷಯದೊಳಗೆ ಸುಖ ಇಲ್ಲ ಅಂತ ಕೈ ಬಿಟ್ಟು ತನ್ನೊಳಗ ತಿಳಿದು ನೋಡಿಕೊಂಡಾಗ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ. ಅಲ್ಲಿ ಏನಾಗುತ್ತೆ ಅಂದ್ರೆ ನಾನೇ ಸುಖ ರೂಪದೇನಿ ಅಂತ ಖಾತ್ರಿ ಆಗುತ್ತೆ. ಅದಕ್ಕೆ ನಿರಂತರವಾಗಿ ಇಂಥ ವಿಚಾರಗಳನ್ನು ಕೇಳಬೇಕು ಅಂತ. ಯಾಕೆ ಶ್ರವಣ ಏನ್ ಸಂಶಯಗಳನ್ನ ದೂರ ಮಾಡ್ತತಿ. ಅದಕ್ಕೆ ಶ್ರವಣವನ್ನ ಮಾಡ್ರಿ ಅಂತ ಹೇಳಿದ್ರು. ಅಜ್ಞಾನದ ಕಾರ್ಯದೊಳಗೆ ತೊಡಗಿದಾಗ ಜ್ಞಾನ ಆಗುದಿಲ್ಲ. ಇದು ಸುಖ ಯಾವುದ್ರ ಫಲ ಅಂತಂದ್ರೆ ಜ್ಞಾನದ ಫಲ ಇದು. ಅಜ್ಞಾನದ ಫಲ ಅಲ್ಲಿದೆ, ಜ್ಞಾನದ ಫಲ ಇದು. ಅದಕ್ಕೆ ಜ್ಞಾನವನ್ನ ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ಈ ಅಜ್ಞಾನದಿಂದ ಬಂದಂತ ಆವರಣ ವಿಕ್ಷೇಪ ದೋಷಗಳನ್ನ ಕಳ್ಕೋಬೇಕಂದ್ರೆ ಪರೋಕ್ಷ ಜ್ಞಾನವನ್ನ ಮಾಡ್ಕೋಬೇಕಾಗೈತಿ. ಪರೋಕ್ಷ ಹೋಗಿ ಅಪ್ರೋಕ್ಷಕ್ಕೆ ಕೊಂಡೊಯ್ದಾಗ ಮಾತ್ರ ನಮ್ಮ ಸುಖ ಅನ್ನೋದು ಸಿಗ್ತೈತಿ. ದುಃಖ ನಿವೃತ್ತಿಯಾಗಿ ಪರಮಾನಂದವನ್ನು ಹೊಂದಲಿಕ್ಕೆ ಬರ್ತೈತಿ. ಅದಕ್ಕೆ ಅವ್ರ ಅನುಭವಗಳ ನಿರಂತರ ಶ್ರವಣವನ್ನು ಮಾಡು. ನಿನ್ನ ಕುರಿತಾದಂತದ್ದನ್ನ ಕೇಳು. ನೀನು ಅಲ್ಲದನ್ನ ಕೇಳ್ಕೊಂತನ ಜನ್ಮ ಜನ್ಮಾಂತರ ಬಂದ್ಬಿಟ್ಟೆ ನೀನು. ಹೌದಲ್ರಿ? ನಾನು ಅಲ್ಲದನ್ನ ಕೇಳ್ಕೊಂತ ಬಂದ್ಬಿಟ್ಟೇವ್ ನಾವು. ನನ್ನ ಕುರಿತಾದದ್ದನ್ನ ಎಲ್ಲಿ ಕೇಳೇವ್ ನಾವು? ಯಾರೋ ಬಿಟ್ಟಂತ ಮಲಮೂತ್ರ, ತಂದೆ ತಾಯಿಗಳ ಇಟ್ಟಂತ ಮಲಮೂತ್ರದಿಂದ ತಯಾರಾದಂತ ಪಂಚಮಹಾಭೂತಗಳಿಂದ ವಿಕರಿಸಲ್ಪಟ್ಟಂತ ದೇಹನ ನಾನು ನಂದು ಅಂತ ಇದನ್ನ ತಿಳ್ಕೊಂತ ಬಂದ್ಬಿಟ್ಟೆವು. ಏನಿದು ಪ್ರಾರಬ್ಧವಶಾತ್ ಏನೋ ಹೆಂಗೋ ಬಂದ್ಬಿಟ್ಟೈತಿ. ಇದ ನಾನು ನಂದು ಅಂತ ಹಿಡ್ಕೊಂಡು ಕುಂತ ಬಿಟ್ಟೆವು. ಇಂಥ ಶರೀರಗಳು ಎಷ್ಟು ಹೋಗ್ಯಾವಲ್ಲ. ಅದಕ್ಕೆ ಅನುಭವಗಳು ನೋಡ್ಕೋ ಇದು ಹೆಂಗೈತಿ ಅಂತ ಹೇಳಿದವ್ರು. ಇದಕ್ಕೆ ನಾನು ನಂದು ಅನ್ಕೊಂತ ನೀನು ಕುಂತಿಯಲ್ಲ, ಇದರಿಂದನ ಸುಖ ಹೊಂದಬೇಕು ಅಂತ ಹೊಂಟಿಯಲ್ಲ, ಇದು ಹೆಂಗೈತಿ ಅಂತ ವಿಚಾರ ಮಾಡಿ ನೋಡ್ಕೊ. ಅದಕ್ಕಾಗಿ ಕೇಳು, ಚೆನ್ನಾಗಿ ಕೇಳು ಅಂತ ಹೇಳಿದವ್ರು. ನಿನ್ನ ಕುರಿತಾದಂತಹ ವಿಚಾರಗಳನ್ನ ಕೇಳು. ನೀನ್ ಅಲ್ಲದನ್ನ ಕೇಳ್ತಾನ ಬಂದ್ಬಿಟ್ಟಿ. ಜನ್ಮ ಜನ್ಮಾಂತರದೊಳಗೆ ಅದರೊಳಗೆ ಬಂದ್ಬಿಟ್ಟಿ. ಇವು ಹೆಂಗೆ ಇದು ನಾನು ಅಂತ ಹಿಡ್ಕೊಂಡು ಕುಂತೇವಲ್ಲ, ಇದು ಹೆಂಗೈತಿ ವಿಚಾರ ಮಾಡಿ ನೋಡಿದ್ರೆ ನಿತ್ಯದಲ್ಲಿ ಐತಿ ಹೆಂಗ ಅಂತಂದ್ರೆ ಇಲ್ಲ, ವಿಚಾರ ಮಾಡಿಲ್ಲ ನಾವು ಇದನ್ನ. ಅದಕ್ಕೆ ಅವರು ನಿತ್ಯಾನಿತ್ಯ ವಿವೇಕವನ್ನು ಜಾಗೃತಗೊಳಿಸುವ ಅಂತ ಹೇಳ್ತಾರೆ. ಇದು ನಿತ್ಯವೋ ಇದು ಅನಿತ್ಯ ಎಂಬುದನ್ನ ತಿಳಿದು ನೋಡು. ಒಂದ್ ಅವಸ್ಥೆ ಒಳಗೆ ಇರ್ತಕ್ಕಂಥ ಈ ದೇಹನ ನಾನು ನಂದು ಅಂತ ಹಿಡ್ಕೊಂಡು ಕುಂತೇವ್ ನಾವು. ವಿಚಾರ ಮಾಡಿ ನೋಡಿದ್ರೆ ಇದ್ರೊಳಗೆ ಏನು ಯಾವ್ಲಿ ನಾನು ಅದೇನಿ ಅನ್ನೋದನ್ನು ವಿಚಾರ ಮಾಡಿ ನೋಡಿದ್ರೆ ಯಾವುದು ನಾನು ಅಂತ ವಿಚಾರ ಮಾಡಿ ನೋಡಿದ್ರೆ ಇವ್ಯಾವೂ ನಾನಲ್ಲ. ಕಣ್ಣುನು ನಾನಲ್ಲ, ಕಿವಿನೂ ನಾನಲ್ಲ, ಈ ದೇಹನ ನಾನಲ್ಲ, ಈ ಪಂಚಮಹಾಭೂತಗಳು ನಾನಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಸಂಬಂಧಗಳು ಏನಿದಾವಲ್ಲ ಅವು ಯಾವೂ ನಾನಲ್ಲ. ನಾನು ಇದಕ್ಕೆ ಮೀರಿರ್ತಕ್ಕಂಥ ನಿರ್ವಿಕಲ್ಪವಾದಂಥ ಬದಲಾವಣೆ ಆಗದಂತ ಇರುವ ಆನಂದ ಸ್ವರೂಪ ನಾನು ಅದೇನೆ ಅಂತ ತಿಳ್ಕೊಬೇಕಾಗೈತೆ. ಅವಾಗ ಪರಮಾನಂದವನ್ನು ಹೊಂದಲಿಕ್ಕೆ ಬರ್ತೈತಿ. ಅವಾಗ ಸುಖ. ನಾವು ಸುಖ ಅಲ್ಲದಲ್ಲಿ ಸುಖವನ್ನು ಹುಡುಕಾಕತ್ತೇವೆ. ಅದಕ್ಕೆ ಅವಿವೇಕಿಗಳು ಅಂತ ಹೇಳಿದವ್ರು. ಸುಖವಿಲ್ಲದಲ್ಲಿ ಸುಖವನ್ನು ಹುಡುಕೋರು
ಅವಿವೇಕಿಗಳು ಅಂತ, ಬುದ್ಧಿಗೇಡಿಗಳು ಅಂತ. ಯಾಕೆ ಅದ್ರೊಳಗೆ ಸುಖನೇ ಇಲ್ಲ. ಅದು ಎಷ್ಟಿದ್ರ ಸುಖದಿಂದ ಇರ್ತೇವೆ ಅಂತ ವಿಚಾರ ಮಾಡಿ ನೋಡಿದ್ರೆ, ಏನ್ ಭಾಳ ದುಡ್ಡು ಇದ್ರೆ ಸುಖದಿಂದ ಇದೇವನು, ಭಾಳ ದೊಡ್ಡ ಮನಿ ಕಟ್ಕೊಂಡ್ರೆ ಸುಖದಿಂದ ಇದೇವನು, ಭಾಳ ಹೊಲಗಳ ಕೂರಿ ಗಂಟ್ಲೆ ಹೊಲಗಳಿದ್ದಾರ ಸುಖದಿಂದ ಅದಾರನು. ಹಂಗಿದ್ದಿದ್ರ ರಾಜ ಮಹಾರಾಜರು ಸುಖದಿಂದ ಇದ್ರನು ಇಲ್ಲ. ಅವ್ರಿಗೆ ಒಂದು ಚಿಂತೆ ಕಾಡ್ತಿತ್ತು, ಪರ ರಾಜ್ಯದವರು ದಂಡೆತ್ತಿ ಬಂದು ಮತ್ತೆ ಎಲ್ಲಿ ಸೋಲ್ಸ್ಯಾರು ಅಂತ. ಹೌದಲ್ರಿ? ಮತ್ತೆ ಇನ್ನೂ ಏನೂ ಇಲ್ಲ ಅವಂಗಾರ ಸುಖದಿಂದ ಅದನ್ನು ಇಲ್ಲ. ಇವು ಯಾವ ಹಚ್ಕೊಳ್ಳಾರ್ದ ಯಾರು ಕಮಲ ಪತ್ರದಂತೆ ಕುಂಬಾರದೊಳಗತ್ತೆ ಅದಾರೋ ಅವರು ಸುಖದಿಂದ ಅದಾರ. ಎಲ್ಲ ಏನು ಇಲ್ಲ ಅಂದ್ರೂ ಕೂಡ, ಎಲ್ಲ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ, ಯಾವುದನ್ನು ಇದ್ದದ್ದು ಇಲ್ಲದ್ದು ಹಚ್ಕೊಳ್ಳಾರ್ದ ಯಾರು ತಮ್ಮೊಳಗೆ ತಾವು ತಿಳ್ಕೊಂಡು ಉಳ್ಕೊಂಡಾರೋ ಅವ್ರು ಸುಖದಿಂದ ಅದಾರ. ಹಂಗ ಪ್ರತಿಯೊಬ್ಬರಿಗೂ ಹೊಂದ್ಲಿಕ್ಕೆ ಬರ್ತೈತಿ ಆ ಸ್ಥಿತಿಯನ್ನು. ಹಚ್ಕೋಬೇಡ್ರಿ ಅಂತ ಹೇಳಿದ್ದವ್ರು. ಇವುದನ್ನ ಯಾವುದನ್ನು ಹಚ್ಕೊಳಕ್ ಹೋಗ್ಬೇಡ್ರಿ. ಹಚ್ಕೊಂಡಿದ್ದಕ್ಕ ದುಃಖ ಆಗಿದ್ದು. ಈ ಅಜ್ಞಾನದಿಂದ ಹಚ್ಕೊಂಡೇವ ಇದನ್ನ ನಾನು ನಂದು ಅಂತ. ಅದಕ್ಕೆ ಇದನ್ನು ತಿಳ್ಕೋಬೇಕಾಗೈತಿ. ಇದು ಏನು ಅಂತ ವಿಚಾರ ಮಾಡ್ಬೇಕಾಗೈತಿ. ವಿಚಾರ ಮಾಡಲಾರ್ದ ಹಂಗ ಹೊರಗೆ ಹುಡುಕಿದ್ರೆ ಅದಕ್ಕೆ ನೋಡು ನೋಡು ಅಂತ ಹೇಳಿದ್ದವ್ರು. ಇದು ಹೆಂಗೈತಿ ನೋಡ್ಕೊ, ವಿಚಾರ ಮಾಡಿ ನೋಡ್ಕೊ. ನೋಡಿ ಆ ತತ್ವ ಏನ್ ಹೇಳ್ತೈತಿ ಅನ್ನೋದನ್ನ ತಿಳ್ಕೊಂಡು ನಿನ್ನೊಳಗೆ ಅದನ್ನ ಅನುಭವದಿಂದ ಕಣ್ಕೊ. ಅವಾಗ ನೀನು ಸುಖಿ ಆಕಿ ಅಂತ. ನಾವು ಹಂಗೆ ಅನ್ನಾರು ಹೇಳಿದ್ರಲ್ಲ, ಈಗ ಒಬ್ರು ಕಂಡು ಒಬ್ರು ಹಂಗ ಬೆಣ್ಣ ಹತ್ತೇವ್ ನಾವು. ಹಂಗೆ ಎಲ್ಲಿ ಯಾವಾಗ ಗತಿ ಮುಟ್ಟೋದು? ಗತಿ ಮುಟ್ಟೋದು ಯಾವಾಗ? ಗಮ್ಯಸ್ಥಾನವನ್ನ ಹೊಂದೋದು ಯಾವಾಗ? ಗೊತ್ತ ಇಲ್ಲ. ಹಂಗ ಎಲ್ಲಾರು ಹೋಗಾಕತ್ತೇವು. ಗಮ್ಯಸ್ಥಾನಕ್ಕೆ ಹೋಗೋದು ಯಾವಾಗ? ಆ ಅನುಭವಗಳನ್ನ ಬೆನ್ನ ಹತ್ತಿದ್ರೆ ಗಮ್ಯಸ್ಥಾನವನ್ನು ಮುಟ್ತೇವು. ಅಂದ್ರೆ ನನ್ನ ನಿಜ ಧಾಮವನ್ನು ಮುಟ್ಲಿಕ್ಕೆ ಸಾಧ್ಯ ಐತಿ ಅಂತ ನಾನು ಯಾರು ಅಂತ ತಿಳ್ಕೊಂಡಾಗ, ನಾ ಅರಿವನೇ ಅದೇನೆ ಅಂತ ಖಾತ್ರಿ ಮಾಡ್ಕೊಂಡಾಗ, ಅನುಭವಗಳು ಹೇಳಿದಂತ ಮಾರ್ಗದೊಳಗೆ ನಾವು ನಡೆದಾಗ ಮಾತ್ರ ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಐತಿ ಅಂತ. ಇಲ್ಲ ಅಂದ್ರೆ ಅದನ್ನ ಸಾಧ್ಯನೇ ಇಲ್ಲ. ಅದಕ್ಕೆ ಪುನಃ ಪುನಃ ಅವ್ರು ಎಚ್ಚರಿಸ್ತಾರೆ ನಮಗೆ, ನೋಡ್ಕೊ ಇದು ಹೆಂಗೈತಿ ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊ. ಯಾವುದ್ರೊಳಗೂ ಇಲ್ಲ. ತ್ಯಾಗ ಬುದ್ಧಿ ಬಂದಾಗ ನಿನಗೆ ಅಮೃತವಾದಂತ ಅಮೃತ ಸಮಾನ. ಅಂದ್ರ ಸವಿಲಾರ್ದಂತ, ಸಾಕೆನಿಸದೆ, ಮತ್ತೊಂದು ಬೇಕೆನಿಸದೆ, ಕಡೆಯೋಳು ಜೋಕಿಗುಂದದೆ ಇರ್ತಕ್ಕಂಥ ಆನಂದವನ್ನ ಹೊಂದ್ಲಿಕ್ಕೆ ಬರ್ತೈತಿ. ಅದನ್ನ ಎಷ್ಟು ಬಳಕೆ ಮಾಡಿಕೊಂಡ್ರು ಸವಿದಿಲ್ಲ ಆ ಆನಂದ. ಅದು ಸುಖದ ಸಮುದ್ರ ಅಂತ. ಅದು ಎಷ್ಟು ಸಮುದ್ರ ಅಂತದು, ಎಷ್ಟು ಬಳಕೆ ಮಾಡಿಕೊಂಡ್ರು ಅದು ಕಡಿಮೆ ಆಗುದಿಲ್ಲ. ಇವೆಲ್ಲ ಹೆಂಗದಾವ? ಸಾಮಾನುಗಳನ್ನ ಅವಲಂಬಿತನಾಗಿ, ವಿಷಯ ವಸ್ತುಗಳನ್ನ ಅವಲಂಬಿತನಾಗಿ ಸುಖವನ್ನು ಕಾಣಬೇಕಂತ ಹೊಂಟೇವು. ಅವು ಸವದೋಕ್ಕವು, ಕೆಡ್ತಾವು. ಆ ಸುಖ ಮಾತ್ರ ಸಿಕ್ಕಿಲ್ಲ. ಯಾಕಂದ್ರೆ ಅದ್ರೊಳಗೆ ಸುಖ ಇಲ್ಲ. ಅದಕ್ಕೆ ಸುಖ ನಿನ್ನೊಳಗೆ ಐತಿ ಅಂತ. ನಿನ್ನೊಳೆಯುವುದು ಸತ್ಯ ಪದ. ಅದನ್ನ ಅನುಭವದಿಂದ ನೋಡು ಮನುಜ, ನೀನೇ ಮುಕ್ತ ಅಂತ ಹೇಳಿದ್ದು. ನೀನೇ ಸತ್ಯ ವಸ್ತುದೇ. ಸುಖ ಅನ್ನೋದು ನೀನೇ ಅದಿ. ಅದನ್ನ ಅನುಭವದಿಂದ ನೋಡಿದ ನೀನು ಮುಕ್ತಕ್ಕೆ. ನೀ ಅನುಭವದಿಂದ ನೋಡ್ಲಿಕ್ಕೆ ಶ್ರವಣವನ್ನ ಮಾಡು. ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವಾಗಿ ಅದನ್ನ ಗಟ್ಟಿಗೊಳಿಸ್ಕೊಂಡಾಗ ನನಗೆ ಬಂಧನ ಇಲ್ಲ ಅನ್ನೋದು ಖಾತ್ರಿ ಆಕೈತಿ. ಯಾಕ? ಈ 3 ಶರೀರಗಳ ಬಾಧೆಯನ್ನ ಮೀರಿ ನಿಂತಾಗ, 3 ಗುಣವೃತ್ತಿಗಳನ್ನ ದಾಟಿದಾಗ, ಅವಸ್ಥಾತ್ರಯಗಳನ್ನ ಮೀರಿದಾಗ, ಅವಾಗ ನಾನು ಮುಕ್ತನಾದನಿ ಅನ್ನೋದಕ್ಕೆ ಪ್ರತ್ಯಗಾತ್ಮನೇ ತಾನಂತ ಅರದ ಮೇಲೆ ಬಹುಮಾಲೆ ಉಂಟೆ ಅಂತ ಹೇಳಿದ್ರು. ನಾನು ಇದಕ್ಕೆಲ್ಲಕ್ಕೂ ಸಾಕ್ಷಿ ಇದೀನಿ. ಎಚ್ಚರ, ಕನಸು, ನಿದ್ರೆ, ಜಡ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಸತ್ವ, ರಜೋ, ತಮೋ ಗುಣಗಳನ್ನ ಮೀರಿ ನಿಂತಾಗ ನಾ ಪ್ರತ್ಯಗಾತ್ಮನೇ ಅದೇನಂತ ತಿಳಿದ ಮೇಲೆ ಬಹುಮಾಲೆ ಎಲ್ಲೈತಿ? ಅದನ್ನ ತಿಳಿವಿಕಿನ ಪೂರ್ವದಲ್ಲಿ, ನಾ ಪ್ರತ್ಯಗಾತ್ಮನೇ ಅದೇನಂತ ತಿಳಿವಿಕಿನ ಪೂರ್ವದಲ್ಲಿ ನಾ ಜಡ ಶರೀರ, ಈ ಎಚ್ಚರಿಕೆ ಅವಸ್ಥೆ ಒಳಗೆ ಇದನ್ನ ಹಿಡ್ಕೊಂಡಿನಿ. ಕನಸಿನೊಳಗೆ ಸೂಕ್ಷ್ಮ ಶರೀರ, ನಿದ್ದೆ ಒಳಗೆ ಕಾರಣ ಶರೀರ. ಇವು ಸತ್ವ, ರಜೋ, ತಮೋ ಗುಣಗಳಿಗೆ ಅನುಸಾರವಾಗಿ
ಮೂರು ಅವಸ್ಥೆಗಳನ್ನು ಹೊಂದುತ್ತಾ ಎಚ್ಚರ ಕನಸು ನಿದ್ರೆಯನ್ನು ಹೊಂದುತ್ತಾ ಇದರೊಳಗೆ ನಾವು ಪ್ರಯಾಣ ನಡೆಸೇವಂತನ ದುಃಖ ಆಗೈತಿ. ಇವನ್ ಮೀರಿ ನಾನು ಸಾಕ್ಷಿ ಅಂತ ತಿಳ್ಕೊಂಡಾಗ ದುಃಖ ದೂರ ಆಕೈತಿ. ಅವಾಗ ಅತ್ಯಂತ ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಐತಿ. ಅದು ನಾವು ಎಷ್ಟೇ ಇದರೊಳಗೆ ಹೊರಗೆ ಪ್ರಯತ್ನ ಮಾಡಿದರೂ ಕೂಡ ಅದು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನುಭವಗಳನ್ನ ನಮಗೆ ತಿಳಿಸ್ಕೊಟ್ಟಾರ. ನಾವು ಏನು ಮಾಡಾಕತ್ತೇವು ವಿಚಾರ ಮಾಡಿ ನೋಡಿದ್ರೆ, ಆ ಮಾರ್ಗದೊಳಗೆ ನಾವು ನಡೆಯಾಕತ್ತೇವು ಹೇಗೋ ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಯಾಕಂತಂದ್ರೆ ನಾವು ಎಲ್ಲರೂ ಏನಾಗೇವು ಅಂತಂದ್ರೆ ವಿಷಯಗಳಲ್ಲಿ ಸುಖ ಅಂತ ಬೆನ್ನತ್ತೇವು. ಹೌದಲ್ಲ? ಏನೈತಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದ ಸಂಪರ್ಕದೊಳಗೆ ನೀ ಎಚ್ಚರಿಕೆ ಅವಸ್ಥೆ ಒಳಗೆ ಇವನ್ ಬಿಟ್ಟು ಏನಾರ ಅದೇ ಒಂದು ನಾವು ಒಂದಿಲ್ಲ ಒಂದು ವಿಷಯ ಸಂಪರ್ಕದೊಳಗೆ ಸುಖ ಕಾಣ್ಬೇಕಂತನ ಹೊಂಟೆವು. ಧನ್ಯವಾಗಿ ಬೇಸರಿಕೆಯಾಗಿ ಮತ್ತೆ ನಿದ್ರಿಗೆ ಹೋಗ್ಯವು, ಮತ್ತೆ ಪುನಃ ಎಚ್ಚರಾಗಿ ಮತ್ತೆ ಇದ್ರೊಳಗೆ ತಿರುಗಿ ನಿಂತು ಸ್ವಲ್ಪರ ವಿಚಾರ ಮಾಡಿ ನೋಡಿದ್ರ ಹೊಳಿತಿತ್ತು ಏನೈತಪ್ಪ ಅದ್ರೊಳಗೆ. ಉಂಡದ್ದನ್ನೇ ಉಣ್ಣುತ್ತಾ ಮೇಳೈಸಿದ್ದನ್ನೇ ಮೇಳೈಸುತ್ತಾ ನೂತನಂ ಇದರೊಳಗೆ ಕಾಣೆ ಅಂತ ಅವಾಗ ಹೇಳ್ತಿದ್ದೀವಿ. ಹೊಸದೇನೈತಿ ಅದ್ರೊಳಗೆ ವಿಚಾರ ಮಾಡಿ ನೋಡಿದ್ರೆ ಹೊಸದೇನೂ ಇಲ್ಲ. ಹೌದಲ್ರಿ? ನೀನು ಉಂಡಿದ್ದ ಇವತ್ತು ಉಂಡಿದ್ದ ನಾಳೆ ಉಂಡಿದ್ದ ನಾಡದ, ಹೋದ ವರ್ಷ ಉಂಡಿದ್ದ ಇದೇ ವರ್ಷ ಅದನ್ನ ಮಾಡೋದು ಅದೇ ಉಣ್ಣೋದು. ಮತ್ತೇನೈತಿ ಹೊಸದು? ತೊಟ್ಟದ್ದು ಅದನ್ನ ತೊಡೋದು ಅಡ್ಬಿನ. ಮತ್ತೇನೈತಿ ಹೊಸದ ಅನ್ನೋದು? ಏನೈತಿ ಹೊಸದು? ಏನೂ ಇಲ್ಲೇ ಇಲ್ಲ ಇದ್ರೊಳಗೆ. ಆದ್ರೆ ಹೊಸದ ಐತಿ ಅಂತನ ಹೊಂಟೇವು ನಾವು. ಅದರಿಂದ ಸುಖ ಆಗತ್ತ. ಹೊಸ ತೊಟ್ಟ ಸುಖ ಐತಿ ಅಂತನ ಹೊಂಟೇವು. ಹೊಸ ಆಗದ ಗುಂಡಾಗ ಸುಖ ಐತಿ ಅಂತ ಏನೈತಿ ಅದ್ರೊಳಗೆ? ಏನಿಲ್ಲ ಇಲ್ಲ. ಅದನ್ನ ಬಿಟ್ಟು ಏನೈತಿ? ಉಪ್ಪು ಖಾರ ಹುಳಿ ನಾಲಿಗೆಗೆ ಅವನ್ ಬಿಟ್ಟು ಬೇರೆ ಏನೈತಿ? ಚರ್ಮಕ್ಕೆ ಸ್ಪರ್ಶ, ಕಠಿಣ ಮೃದು ಸ್ಪರ್ಶ ಅದ ಐತಿ. ಬೇರೆ ಏನೈತಿ ಅದ್ರೊಳಗೆ ಹೊಸದ? ಕಣ್ಣಿನ ರೂಪ ಮತ್ತೇನು ಬದಲಾವಣೆ ಇಲ್ಲ ಅದ್ರೊಳಗೆ. ಇದ್ದದ್ದನ್ನ ಬೇರೆ ಬೇರೆ ರೂಪಗಳನ್ನು ಮಾಡಿಕೊಂಡು ಬೇರೆ ಹೊಸದು ಅಂತಂದ್ರೆ ಏನೈತಿ ಅದ್ರೊಳಗೆ? ಇವು ಹೊಸದು ಅಂತ ನಾವು ಬೆನ್ನತ್ತೇವೆ. ಆದ್ರೆ ಅನುಭವಗಳು ಹೇಳ್ತಾರ ಅದ್ರೊಳಗೆ ಏನೂ ಹೊಸದಿಲ್ಲಪ್ಪ. ಅದನ್ನ ಮಾಡ್ಕೊಂತ ಹೊಂಟಿ ನೀನು. ಅದ್ರೊಳಗೆ ಸುಖ ಇಲ್ಲ. ಸುಖ ಅನ್ನೋದು ಹೊರಗಿಲ್ಲ, ನಿನ್ನೊಳಗೆ ಐತಿ. ಅದನ್ನ ತಿಳ್ಕೊ. ಅದಕ್ಕೆ ಏನ್ ಬೇಕಾಗೈತಿ ಅಂದ್ರೆ ಜ್ಞಾನ ಬೇಕಾಗೈತಿ. ಅಜ್ಞಾನದಿಂದ ಬಂಧನಕ್ಕೊಳಗಾಗಿ ಅದಕ್ಕೆ ಅಜ್ಞಾನವನ್ನು ಕಳ್ಕೋಬೇಕಂದ್ರೆ, ಈ ಬಂಧನ ನೀನು ದೂರ ಆಗ್ಬೇಕಂದ್ರೆ ಜ್ಞಾನವನ್ನು ಮಾಡ್ಕೋ. ಆ ಜ್ಞಾನ ಹಂಗ ಸಿಗುವುದಿಲ್ಲ. ಆ ಜ್ಞಾನ ಹಂಗ ಲಭಿಸ್ತೈತೇನೋ ಅಂತಂದ್ರೆ ಇಲ್ಲ. ಅದಕ್ಕೆ ಬೇಕಲ್ಲ ಉತ್ಕಟವಾದಂಥ ಇಚ್ಛೆ ಬೇಕು. ಇಚ್ಛೆ ಬಂದಾಗ ಅಲ್ಲೇ ಮತ್ತೆ ಸೇವಾದಿಗಳಲ್ಲಿ ತೊಡಗಿದಾಗ ಅಂತಪ್ಪ ಸದ್ಗುರುವಿನ ಹತ್ರ ಹೋದಾಗ ಅವ್ ತಿಳಿಸ್ತಾನ. ಅಲ್ಲಿ ಸೇವಾದಿಗಳಲ್ಲಿ ತೊಡಗಬೇಕಲ್ಲ, ಹಂಗ ಸಿಗುದಿಲ್ಲ ಜ್ಞಾನ. ಅದೇನ ಕಾಮನನ ಬೋಧಿನೂ ಅಲ್ಲ, ಎಲ್ಲನ ಗುಡ್ಡದನ್ನ ಭಂಡಾರನೂ ಅಲ್ಲ. ಹೌದಲ್? ಅಥವಾ ಮೈಲಾರಲಿಂಗದ ಭಂಡಾರನೂ ಅಲ್ಲ ಅದು ಸಿಗ್ಲಿಕ್ಕೆ. ಹೌದಲ್? ಕಾಮನನ ಬೋಧೇನೋ ಅಂತ ಕೇಳಿದ್ದ. ಅದಕ್ಕೆ ಎಲ್ಲರಿಗೂ ಸಿಗಾಕದೇನು ಕಾಮನನ ಬೋಧೇನೋ? ಇಲ್ಲ. ಅದಕ್ಕೆ ಅಧಿಕಾರತ್ವ ಪಡಿಬೇಕಲ್ಲ ನಾವು. ಅಧಿಕಾರತ್ವ ಪಡಿಬೇಕಂದ್ರೆ ಪುಣ್ಯದ ಜೋರ್ ಇರ್ಬೇಕಲ್ಲ. ಹಂಗ ಅಧಿಕಾರತ್ವ ಬರುದಿಲ್ಲ. ಸಾಧನ ಚತುಷ್ಟಯ ಸಂಪನ್ನತ್ವ ಗುಣಗಳು ಹಂಗ ಬರುದಿಲ್ಲ. ಪುಣ್ಯ ಇದ್ರ ಮಾತು ಬರ್ತಾವ. ಅದಕ್ಕೆ ಅವ್ರು ಮೈತ್ರಾಗೆ ಕೇಳಿದ್ದು, ನಿನ್ನಂತೆ ಯಾರು ಇದನ್ನು ಕೇಳಿದವ್ರು ಅದಾರ, ಅದಕ್ಕೆ ನೀ ಪುಣ್ಯವಂತೆ ಅಂತ ಹೇಳಿದ್ದು. ಎಲ್ಲರೂ ವಿಷಯಗಳನ್ನ ಕೇಳ್ತಾರ, ನೀ ವಿಷಯ ವಸ್ತುಗಳನ್ನ ಕೇಳಿಲ್ಲ. ನೀ ಯಥಾರ್ಥ ಜ್ಞಾನವನ್ನ ಮಾಡಿಕೊಡು, ಅದಕ್ಕೆ ಬೇಕಾದಂತ ವಿಚಾರಗಳನ್ನ ನಾನು ತಿಳಿಸ್ಕೊಡು ಅಂತ ಕೇಳಿ. ನಿನ್ನಂತೆ ಇದನ್ನು ಕೇಳಿದವ್ರು ಯಾರು? ಇಂಥ ವಿಚಾರಗಳನ್ನು ಕೇಳಿದವ್ರು ಯಾರು ಉಂಟು ಜಗದೊಳಗೆ? ಅಂತ ಒಂದು ಮುಮುಕ್ಷತ್ವ ಭಾವ ಬರಬೇಕಲ್ಲ ನಮಗೆ. ಅದಕ್ಕಾಗಿ ಎಷ್ಟು ಪ್ರಯತ್ನ ಬೇಕು. ಮುಕ್ತಿಕಾಂತೆ ರತಿ ಸುಮ್ಮನಾಗುವುದೇ ಪರ ಯುಕ್ತಿಗಳನ್ನ ಅರಿದು ಕೂಡುವವರಿಗೆಲ್ಲದೆ ಅಂತ ಬೇಕಲ್ಲ. ಅಲ್ಲಿ ಸೇವೆ ಸತ್ಕರ್ಮಗಳಲ್ಲಿ ತೊಡಗಿದಾಗ ಆ ಮುಕ್ತಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಸೇವೆ ಸತ್ಕರ್ಮಗಳಿಲ್ಲದೆ ಎತ್ತನದ ಮುಕ್ತಿ ಅಂತ ಬೇಕಲ್ಲ. ಅಲ್ಲಿ ಸೇವಾದಿಗಳಲ್ಲಿ ತೊಡಗಬೇಕು. ಸದ್ಗುರುನ ನೋಡ್ಕೊರಿ. ಎಲ್ಲ ಎಂತೆಂಥ ಮಹಾತ್ಮರ ಹತ್ರ ಮಹಾತ್ಮರು ಅದಾವರು
ಎಂತೆಂಥವ್ರ ಹತ್ರ ಹೋಗಿ ಸೇವಾದಿಗಳನ್ನು ಮಾಡಿದ್ರು. ರಾಮ ವಸಿಷ್ಠ ಮುನಿಗಳ ಅಲ್ಲಿ, ಹೌದಲ್ಲ, ಕೃಷ್ಣ ಸಾಂದೀಪ್ಯ ಮುನಿಗಳಲ್ಲಿ ಹೋಗಿ ಸೇವಾದಿಗಳಲ್ಲಿ ತೊಡಗಿದಾಗ ಅವ್ರು ತಿಳಿಸ್ಕೊಟ್ರು, ನೀ ಸಚ್ಚಿದಾನಂದಮಯನಾದೀಪ, ನಿತ್ಯ ಪರಿಪೂರ್ಣ ವಸ್ತುನ ನೀನದಿ ಅಂತ ಅವ್ರು ತಿಳಿಸ್ಕೊಟ್ರು. ಅಂತ ಅವ್ರು ತಿಳಿಸ್ಕೊಡುವಂಥ ವಿಚಾರಗಳನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ನಂದಿರಬೇಕಲ್ಲ, ಬುದ್ಧಿ ತೀಕ್ಷ್ಣ ಆಗಿರ್ಬೇಕಲ್ಲ, ಮನಸ್ಸು ಸ್ವಚ್ಛ ಇರಬೇಕು. ಮನಸ್ಸಿನೊಳಗೆ ವೈರತ್ವ ಈ ಕಾಮಾದಿಗಳನ್ನು ತುಂಬಿಕೊಂಡಾಗ ಇಂಥ ವಿಚಾರಗಳನ್ನು ಕೇಳೋದ್ರಿಂದ ಅದು ಉಳಿದಿಲ್ಲ. ಹೌದಲ್ಲ, ಮನುಷ್ಯನ ದೋಷಗಳನ್ನು ಕಳ್ಕೊಳ್ಳಾರ್ದ ಹಂಗೆ ಉಳಿತಾವನೋದು ಇಲ್ಲ ಇಲ್ಲ. ಅವು ಇಟ್ಕೊಂಡು ನಾವು ಕೇಳ್ತೇವೆ ಅಂದ್ರೆ ಏನಾಕೈತಿ ಅಂದ್ರೆ ವ್ಯರ್ಥವಾಗಿ ಹೋಗ್ಬಿಡ್ತೀವಿ. ಕೊಡ ದಬ್ಬ ಹಾಕಿ ನೀರು ಸುರಿಯುವುದಂಗೆ ಆಗಿಬಿಡ್ತೈತಿ, ನೀರ ನಿಂದಿರೋದಿಲ್ಲ. ಅದಕ್ಕೆ ಅಧಿಕಾರತ್ವವನ್ನು ಪಡಿಬೇಕಾಗೈತಿ. ಮೊದಲಿಗೆ ನಾವು ಮುಮುಕ್ಷತ್ವವನ್ನು ಪಡಿಬೇಕಾಗೈತಿ. ಮುಮುಕ್ಷತ್ವ ಬೇಕು. ಮುಮುಕ್ಷತ್ವ ಇಲ್ಲದೆ ಇದನ್ನು ಒಂದು ಆಸದ ಇಚ್ಛೆಯನ್ನ ಬೆಳೆಸ್ಕೋಬೇಕಾಗೈತಿ. ಈ ಇಚ್ಛೆಗಳೇನಿದಾವಲ್ಲ ಇವು ಜನ್ಮಾಂತರ ಕಾರಣಕ್ಕವು. ಶಬ್ದಾದಿ ವಿಷಯದ ಇಚ್ಛೆಗಳೇನದಾವಲ್ಲ ಇವು ಜನ್ಮಾಂತರ ಕಾರಣ ಆದ್ರೆ ಸದ ಇಚ್ಛೆ ಮುಕ್ತಿಗೆ ಕಾರಣ ಆಕೈತಿ. ಸದ ಇಚ್ಛೆ ಬೆಳೆಸ್ಕೋಬೇಕಲ್ಲ, ಅದು ಬರೋದು ಬಹಳ ಕಠಿಣ ಐತಿ. ಈಗ ಇದ್ರೆ ಸಾಕಪ್ಪ, ಮತ್ತೇನಾಯ್ತಿ? ಈ ವಿಷಯ ವಸ್ತುಗಳಿದ್ರೆ ಸಾಕ, ಮತ್ತೇನು ತಗೊಂಡು ಏನ್ ಮಾಡೋದ್ರಿ ಇದಕ್ಕೆ? ಹೌದಲ್ರಿ, ಅದನ್ನ ಅಂತೇವಿಲ್ಲ. ಏನ್ ಕೆಟ್ಟದ್ ಸುದ್ದ ಆದ್ರೆ ಸಾಕ್ರಿಪ್ಪ, ಅದ ಮತ್ತೇನಾಗುದೈತಿ? ಅದ ಮತ್ತೆ ಕೆಡೋದ ಅಂತ ಗೊತ್ತಿಲ್ಲಲ್ಲ ನಮಗೆ. ಈ ಕೆಟ್ಟದ್ದು ಶುದ್ಧ ಮಾಡ್ಕೊಂಡ್ರೆ ಮತ್ತೆ ಕೆಡೋದ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೆವು. ಕೆಡೋದದ ಬದಲಾವಣೆ ಆಗೋದ ಇದರ ಗುಣಧರ್ಮ ಅಂತ ಗೊತ್ತೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಅನುಭವಗಳು ಇದು ಕ್ಷಣಿಕ ಐತಿ, ನೀರ್ ಮೇಲಿನ ಗುರುಳು ಇದ್ದಂಗೆ ಐತಿ. ಇದು ಯಾವಾಗ ಹೊಡೋದಕ್ಕೈತಿ ಹೇಳಲಿಕ್ಕೆ ಬರೋದಿಲ್ಲ. ಲಗುನ ಮಾಡ್ಕೊ, ನೀ ಬಂದದ ಕೆಲಸವನ್ನ ಲಗುನ ಮಾಡ್ಕೊ. ಅದಕ್ಕಾಗಿ ನೀನು ಅಂತಪ್ಪ ಸದ್ಗುರುನ ಹತ್ರ ಹೋದಾಗ ಮಾತ್ರ ಈ ಕೆಲಸ ಮಾಡ್ಕೊಳ್ಳಿಕ್ ಬರ್ತೈತಿ ಅಂತ ಅನುಭವಗಳು ಹೇಳ್ತಾರೆ. ಅದಕ್ಕೆ ನಾವು ಅಂತ ವಿಚಾರದಲ್ಲೇ ಸತತ ಎಡೆಬಿಡದೆ ತೊಡಗಿದ ಮಾತ್ರ ಆ ಪರಮಾನಂದವನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಆ ಅರುಮಯವಾದಂಥ ಇರುವಿನ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅದು ಬದಲಾವಣೆ ಆಗೋದಿಲ್ಲ. ಈ ತೋರಿಕೆ ಬದಲಾವಣೆ ಆಕೈತಿ, ಈ ಶರೀರ ಬದಲಾವಣೆ ಆಕೈತಿ. ಏನು ಬದಲಾವಣೆ ಆಗಿಲ್ಲ. ಇದ್ದಕ್ಕಿದ್ದಂಗನ ಐತಿ. ಆ ಅರಿವಿನ ಮರವೇ ಆಗೈತಿ, ಮರವೇ ಆದಂಗೆ ಅನ್ಸಾಕತ್ತೈತಿ. ಅದನ್ನ ತಿಳ್ಕೊಂಡಾಗ ಅದ್ರ ಬಗ್ಗೆ ಚೆನ್ನಾಗಿ ಕೇಳಿ ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಪೂರ್ವಕವಾಗಿ ಗಟ್ಟಿಗೊಳಿಸ್ಕೊಂಡಾಗ ಈ ಅಜ್ಞಾನ ಆವರಣ ವಿಕ್ಷೇಪ ದೋಷಗಳು ಹೋಗ್ತಾವ. ಹಂಗ ಹೋಗುದಿಲ್ಲ. ಅದಕ್ಕೆ ನಿರಂತರ ಪ್ರಯತ್ನ ಮಾಡಿದ ಮಾತ್ರ ಸಾಧ್ಯ ಐತಿ. ಅದಕ್ಕೆ ನಾವು ಹೆಚ್ಚೆಚ್ಚು ಪ್ರಯತ್ನ ಮಾಡ್ಬೇಕಾಗೈತಿ. ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಏನು ಮಾಡಿದ್ದು ಬಾಳೆ ಏನದು ಹಿಂದೆ ಅನೇಕ ಜನ್ಮದೊಳಗೆ ಮಾಡ್ಕೊಂತನ ಬಂದಿದ್ದೈತಿ. ಹೊಸದನ್ನೋದು ಏನೂ ಇಲ್ಲ. ಏನು ಬಹಳ ಅಂದ್ರೆ ಈ ವರ್ಷ ಒಂದಿಷ್ಟು ಜಾಸ್ತಿ ಬೆಳೆದಿದ್ದೆವು, ಮುಂದಿನ ವರ್ಷ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಿನ ಆಗ್ಬೋದು. ಅದೇನು ದೊಡ್ಡ ಆಗೋದಲ್ಲ. ಹೌದು, ಅದೇನು ಸಾಧನೆ ಅಲ್ಲ. ಅದರಿಂದ ಬಹಳ ಅಂದ್ರೆ ಒಂದಿಷ್ಟು ಹೊರಗಿನ ಬಾಹ್ಯ ವಿಷಾದಿ ವಸ್ತುಗಳ ಸಂಗ್ರಹ ಮಾಡ್ಕೋಬಹುದು ಹೊರತಾಗಿ ಅದು ಏನು ನೆಮ್ಮದಿಗೆ ಕಾರಣ ಆಗೋದಿಲ್ಲ. ನೆಮ್ಮದಿಗೆ ಏನು ಬೇಕಾಗೈತಿ ಅಂದ್ರೆ ಮಾನಸಿಕ ದೋಷಗಳನ್ನು ಕಳ್ಕೋಬೇಕಾಗೈತಿ. ಅದ ದೋಷಗಳು ಯಾವ ಅಂದ್ರೆ ಕಾಮ ಕ್ರೋಧಾದಿಗಳು, ಅವ ವೈರಿಗಳನ್ನು ಹೊಡೆದೋಡಿಸ್ಬೇಕಾಗೈತಿ. ಆ ವೈರಿಗಳು ಎಲ್ಲಿವರೆಗೂ ಇರ್ತಾವ ಅಲ್ಲಿವರೆಗೂ ನಮ್ಮ ನಿಜ ವಸ್ತುವನ್ನ ಏನು ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನಾ ಇದ್ದು ಆ ಅರುವನ್ನ ಮರ್ತಿದ್ದನ್ನ ದುಃಖ ಆಗೈತಿ. ನಾ ಶರೀರ, ನಾ ಇಂದ್ರಿಯ, ಈ ಸಮೂಹದಿಂದ ಕೂಡಿದಂತ ಈ ತೋರುವ ಶರೀರ ನಾನು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕುಂತಿದ್ದಕ್ಕೆ ದುಃಖ ಆಗಿದ್ದು. ಅದಕ್ಕೆ ಇದು ಹೆಂಗೈತಿ ಅಂತ ತಿಳಿದು ನೋಡಿದಾಗ, ಇದರದ್ದು ಯಥಾರ್ಥ ದೋಷಗಳನ್ನ ಅರಿತು ನೋಡಿದಾಗ ಇದರ ಮೇಲಿನ ಮೋಹ ಮಮಕಾರಗಳು ದೂರ ಆದಾಗ ಅದಕ್ಕೆ ಆಧಾರವಾದಂಥ ಇರುವ ನಾನದೇನ ಅನ್ನೋದು ಖಾತ್ರಿ ಮಾಡ್ಕೊಂಡಾಗ ದುಃಖಕ್ಕೈತಿ. ಅವಾಗ ಆನಂದ ಸುಖವನ್ನು ಹೊಂದ್ಲಿಕ್ಕೆ ಸಾಧ್ಯ ಐತಿ ಅಂತ. ಅವಾಗ ಐತದ ಏನು ಹೊಂದೋದು ಅವಶ್ಯಕತೆ ಇಲ್ಲ. ಹೊಂದೋದು ಅನ್ನೋದು ಸುಳ್ಳು ಐತಿ. ಐತದ ಯಾವಾಗ್ಲೂ ಇಲ್ಲದಂಗ ಅನ್ಸಾಕತ್ತೈತಿ ಅಷ್ಟೇ. ಸುಖ ಇಲ್ಲದಂಗ ಅನ್ಸಾಕತ್ತೈತಿ. ಐತದ ಯಾಕ ಜೊಂಡ್ ಕಟ್ಟಿರ್ತೈತಿ ನೀರಿನ ಮೇಲೆ. ಆ ಜೊಂಡ್ ಕಟ್ಟಿದಾಗ ನೀರು ಇಲ್ಲ ಅನಿಸ್ತೈತಿ. ಆದ್ರ ಆ ಜೊಂಡ್ ಹೋಳ್ ಮಾಡಿದ್ರೆ ನೀರು ಐತೆ ಅಲ್ಲಿ. ಅವು ಶುದ್ಧ ಅದಾವು.
ಅವು ಅದು ಜೊಂಡಿನ ಇದರಿಂದ ಅದು ನೀರ್ ಇಲ್ಲಂಗ ಅನ್ಸಾಕತ್ತೈತಿ, ನೀರ್ ಹೊಲಸಾಗ್ಯಾವ ಅನ್ಸಾಕತ್ತೈತಿ. ಅದಕ್ಕೆ ವಿಚಾರ ಮಾಡ್ಬೇಕಾಗೈತಿ. ನಾವು ವಿಚಾರ ಮಾಡಿ ಈ ಮಲಿನತ್ವವನ್ನು ಕಳ್ಕೊಂಡಾಗ ನಾವು ಆನಂದವನ್ನ ಹೊಂದ್ಲಿಕ್ಕೆ ಸಾಧ್ಯ ಐತಿ. ಅದು ಐತಿ. ಅಂತ ವಿಚಾರದೊಳಗೆ ನಾವು ಸತತ ತೊಡಗಿ ಈ ಜೀವನವನ್ನ ಸಾರ್ಥಕ ಮಾಡ್ಕೊಂಡು ಅಂತ ಹೇಳಿ ನಾನು ಒಂದೆರಡು ಮಾತನ್ನು tomorrow will make